ಇಲ್ಲಿವರೆಗೂ ರಾಕಿ ಚೆನ್ನಾಗಿ ಓದ್ತಿದ್ದ. ಈಗ ಆತ ಕೂಡ ಕ್ಲಾಸಿಗೆ ಸರಿಯಾಗಿ ಅಟೆಂಡೇ ಆಗ್ತಿಲ್ಲ. ಅದಕ್ಕೆ ರಾಕಿನ 1 ವಾರ ಸಸ್ಪೆಂಡ್ ಮಾಡ್ತಿದ್ದೆ. ವ್ರತಾನೇ ಅನ್ಕೊಂಡಿದ್ದೆ. ಮಕ್ಕಳು ಕೂಡ ಹಾಳಾಗಿ ಹೋಗಿದ್ದಾರೆ ಅನ್ನಂಗಾಯ್ತು. ಇದನ್ನೇ ಇಟ್ಕೊಂಡು ವಸುನ ಸರಿಯಾಗಿ ಆಟ ಆಡಿಸ್ಬೋದು. ಮನೆಯಲ್ಲಿ ಇನ್ನಷ್ಟು ಕಾಟ ಕೊಡ್ಬೋದು. ಏನಾಂಟಿ, ಏನೋ ದೊಡ್ಡದಾಗಿ ಬಿರುಗಾಳಿ ಬರುತ್ತೆ ಅನ್ಕೊಂಡ್ರೆ ಎಲ್ರೂ ಸೈಲೆಂಟ್ ಆಗಿ ಡಿಸ್ಪಸ್ ಆಗೋದ್ರು. ಮತ್ತೆ ಇಂಥ ಡಿಸಪಾಯಿಂಟ್ಮೆಂಟಾ? ಹುಚ್ಚ ಹುಡ್ಗಿ, ಬಿರುಗಾಳಿ ಬರೋ ಮೊದಲು ಹೀಗೆ ಇರುತ್ತೆ ಕಣೆ, ಸೈಲೆಂಟ್ ಆಗಿರುತ್ತೆ. ನಂಗೇನೋ ಹಾಗೆ ಅನ್ಸ್ತಿಲ್ಲ ಆಂಟಿ. ಬೆಳಿಗ್ಗೆ ಆ ವಿಷಯದ ಬಗ್ಗೆ ಅಷ್ಟೊಂದು ದೊಡ್ಡ ರಂಪ ಆಯ್ತಲ್ಲ, ಅದೇ ತರ ಈ ವಿಷಯನೂ ಸೇರಿ ದೊಡ್ಡ ರಂಪ ಆದ್ರೆ ನೋಡೋಕೆ ಸೂಪರ್ ಆಗಿರುತ್ತೆ. ಈಗೀಗ ನಿನಗೂ ಗಲಾಟೆ ಅಂದ್ರೆ ಬಹಳ ಇಷ್ಟ ಆಗ್ತಿದ್ಯಲ್ಲ. ನಿನ್ ಸವಾಸ ದೋಷ ಎಲ್ಲ ಹೋಗುತ್ತ ಆಂಟಿ? ಅಲ್ತಿರ್ಗಿ ಇಲ್ತಿರ್ಗಿ ನನ್ನ ಮೇಲೆ ಹೇಳ್ತಿದ್ಯಲ್ಲೇ. ನೀವೇ ನನ್ನ ಇನ್ಸ್ಪಿರೇಷನ್ ಆಂಟಿ. ನೀವೇ ನನ್ಗೆ ದೊಡ್ಡ ಸೆಲೆಬ್ರಿಟಿ. ಈಗೇನೋ ಭಾರಿ ಹೊಗಳ್ತೀಯ, ಏನಾದ್ರೂ ದೊಡ್ಡ ಗಲಾಟೆ ಆದ್ರೆ ಮಾಯ ಆಗಿ ಹೋಗ್ಬಿಡ್ತೀಯ. ನಿನ್ನ ನಂಬಾರ್ದಪ್ಪ. ಹಾಗೆಲ್ಲ ಹೇಳ್ಬೇಡಿ ಆಂಟಿ. ಏನೇ ಅಂದ್ರೂ ನಿಮ್ಮನ್ನೇ ನಂಬಿದ್ದೀನಲ್ಲ. ಪ್ಲೀಸ್ ಪ್ಲೀಸ್ ಆಂಟಿ, ಈ ಸೈಲೆನ್ಸ್ ನ ಬ್ರೇಕ್ ಮಾಡಿಸಿ ಸೈಕ್ಲೋನ್ ತರ್ಸಲ್ವಾ? ಅದಕ್ಕೆ ಅಲ್ವೇನೆ ನಾನಿರೋದು. ಈಗ್ಲೇ ನಾವೇನಾದ್ರೂ ಪ್ರಯತ್ನ ಪಟ್ರೆ ಎಲ್ಲ ಹಾಳಾಗಿ ಹೋಗುತ್ತೆ. ಸ್ವಲ್ಪ ಗ್ಯಾಪ್ ಸಿಕ್ತು ಅನ್ಕೋ, ನಮ್ಮಂಥವ್ರಿಗೆ ಯೋಚನೆ ಮಾಡೋದಿಕ್ಕೆ ಟೈಮ್
ಬೆಳಗ್ಗೆನೆ ಒಳ್ಳೆ ವ್ರತ ಮಾಡಿದ್ರು. ಇಂಥ ದಿನದಲ್ಲಿ ಹಿಂಗಾಯ್ತು ಅಂತ ತುಂಬಾ ಬೇಜಾರಾಗ್ತಿದೆ ಕಣ. ಹೌದು ಅಣ್ಣ, ಪಾಪ ಹೊಸೊತ್ಗೆ ಬಹಳ ಬೇಜಾರು ಮಾಡ್ಕೊಂಡಿದ್ದಾರೆ. ಏನ್ ವಸು ಇದು? ಸಣ್ಣ ಮಗುನ ಕಣ್ಣೊರೆಸ್ಕೋ. ಇಷ್ಟೆಲ್ಲ ಆಗಿದ್ರು ಅಭಿ ನಿಂಗೇನು ಹೇಳಲಿಲ್ಲ ಅಲ್ವಾ? ಅವ್ರೇನಾದ್ರೂ ಹೇಳಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಅಷ್ಟಾದ್ರೂ ಸುಮ್ಮನೆ ಇದ್ರು ನೋಡು, ಅದೇ ಬೇಜಾರಾಗ್ತಿರೋದು. ಅದೇ ಕಣೋ ಅಭಿ ದೊಡ್ಡತನ. ತಕ್ಷಣಕ್ಕೆ ಅಭಿ ಏನೂ ಹೇಳಲ್ಲ. ಆದ್ರೆ ಅಮ್ಮ ಸಿಟ್ಟು ಮಾಡ್ಕೊಂಡಿದ್ದಾರೆ. ಅದಕ್ಕೇನೋ ತುಂಬಾ ಬೈದ್ರು. ಅವರು ಸುಮ್ಮನೆ ಇದ್ದಾರೆ ಅನ್ನೋದು, ಅತ್ತೆ ಸಿಟ್ಟು ಮಾಡ್ಕೊಂಡಿದ್ದಾರೆ ಅನ್ನೋದು ಅಲ್ಲಕ್ಕ. ತಾಯಿ ಇಲ್ಲದ ಮಕ್ಕಳು ಅಂತ ನನ್ನ ಹತ್ರಕ್ಕೆ ಬರ್ತಿಲ್ಲ ಅಂತ ತುಂಬಾ ಸಲ ನಾನು ಮಕ್ಕಳ ಜೊತೆ ಮೆತ್ತಗೆ ಮಾತಾಡಿದ್ದೆ. ಈ ವಿಷಯದಲ್ಲಿ ಯಾರಿದ್ರು ನಿನ್ ಹಾಗೆ ಮಾಡ್ತಿದ್ರು ವಸು? ಅಷ್ಟಕ್ಕೂ ಅವಳು ಮಾಡಿದ್ದು ತಪ್ಪಲ್ಲ. ವಸು ಕರೆಕ್ಟಾಗೇ ಯೋಚನೆ ಮಾಡಿದಾಳೆ. ಆದ್ರೆ ಈಗ ಅದೇ ತಪ್ಪಾಗಿದೆಯಲ್ಲ ಅಣ್ಣ. ಅಷ್ಟಕ್ಕೂ ತಪ್ಪು ಅದಲ್ಲ ವಸು. ಅವ್ರ ಪ್ರೋಗ್ರೆಸ್ ಕಾರ್ಡಲ್ಲಿ ಮಾರ್ಕ್ಸ್ ನೋಡ್ಕೊಂಡು ಸೈನ್ ಹಾಕ್ಬೇಕಿತ್ತು. ಇಲ್ಲ ಅಕ್ಕ, ಆ ಸೈನ್ ನಾನ್ ಮಾಡ್ಲಿಲ್ಲ. ಏನಂತಿದ್ಯಾ ಅಣ್ಣ? ಹೊಸೊತ್ತಿಗೆ ಸೈನ್ ಮಾಡಿಲ್ಲ ಅಂದ್ರೆ ಮತ್ಯಾರು ಮಾಡಿದ್ದಾರೆ? ಅದು ಮಕ್ಕಳೇ ಫೋರ್ಜರಿ ಮಾಡಿರ್ತಾರೆ. ಮತ್ತೆ ಈ ವಿಷಯ ಎಲ್ರಿದ್ರು ಯಾಕೆ ಹೇಳಲಿಲ್ಲ? ಮಕ್ಕಳ ಬಗ್ಗೆ ಹಾಗೆ ಹೇಳಕ್ ಹೇಗ್ ಸಾಧ್ಯ? ವಸು ಯಾವತ್ತೂ ಹಾಗೆ ಮಾಡಲ್ಲ. ವಸುಗೆ ರಾಕಿ ಹೇಗೋ ಅನು ಕೀರ್ತಿ ಅಂದರೆ ಅಷ್ಟೇ ಇಷ್ಟ. ಆದ್ರೆ ಆ ಒಳ್ಳೆತನನೇ ಹೊಸೊತ್ತಿಗೆ ಪಾಲಿಗೆ ಶಾಪ ಆಯ್ತಲ್ಲಣ್ಣ. ನನ್ಗೇನಾದ್ರೂ ಆಗ್ಲಿ ಅಕ್ಕ, ನನ್ನ ಮಕ್ಕಳನ್ನ ಅವ್ರ ಅಪ್ಪ ಅಮ್ಮ ಆದ್ರೂ ಸರಿ ಬೈಬಾರ್ದು. ಮತ್ತೆ ಮಕ್ಕಳಿಗೋಸ್ಕರ ನೀನ್ ಬೈಗಳ ತಿಂತೀಯಾ? ಮಕ್ಕಳು ತಪ್ಪು ಮಾಡಿದ್ರೆ ಅದು ಅವ್ರ ತಪ್ಪಲ್ಲ ಅಕ್ಕ, ಆ ಮಕ್ಕಳ ತಾಯಿ ತಪ್ಪು. ಅಂದ್ರೆ ನನ್ನ ತಪ್ಪು. ಅವ್ರ ಮನಸ್ಸನ್ನ ಬದಲಾಯಿಸಿ ಸರಿಯಾಗಿ ಕಲಿಸಿ ತಿಳಿ ಹೇಳಿ ಅವ್ರನ್ನ ಬದಲಿಸೋವರೆಗೂ ಅಥವಾ ಬದಲಾಗೋವರೆಗೂ ಅವ್ರ ವಿಷಯದಲ್ಲಿ ಎಲ್ಲ ತಪ್ಪು ಕೂಡ ನಮ್ದೆ, ಎಲ್ಲ ಶಿಕ್ಷೆಗಳು ನನಗೆ. ನೀನೆಷ್ಟು ಒಳ್ಳೆಯವಳು ವಸು. ಆ ಮಕ್ಕಳ ತಾಯಿನ ಕಿತ್ಕೊಂಡು ದೇವ್ರು ತಪ್ಪು ಮಾಡಿದಾನೆ ಅನ್ಕೊಂಡಿದ್ದೆ. ನಿನ್ನ ಮಕ್ಕಳಿಗೆ ತಾಯಿ ಮಾಡಿ ದೇವ್ರು ತುಂಬಾ ಒಳ್ಳೇದ್ ಮಾಡಿದಾನೆ. ಸ್ವಂತ ತಾಯಿಗಿಂತ ಜಾಸ್ತಿ ಆಲೋಚಿಸ್ತೀಯ. ಅದಕ್ಕೆ ಅವಳು ವಸು ಆಗಿದ್ದಾಳೆ. ವಸು ಅಂದರೆ ಬಂಗಾರ, ದರ ಅಂದರೆ ಭೂಮಿ. ವಸು ಮನ್ಸು ಬಂಗಾರ. ಆ ಭೂದೇವಿಗಿರುವಂಥ ಮನ್ಸು ನಮ್ಮ ವಸುಗಿದೆ. ಇದನ್ನೆಲ್ಲ ಅಮ್ಮ ಅಣ್ಣ ಆಲೋಚನೆ ಮಾಡಿದ್ರೆ ಒಳ್ಳೇದಿತ್ತು. ಡ್ಯಾಡಿ ತುಂಬಾ ಕೋಪದಲ್ಲಿದ್ದಾರಲ್ಲ ಕೀರ್ತಿ? ಹೌದು, ಇದುವರೆಗೆ ಯಾವತ್ತೂ ಡ್ಯಾಡಿ ಹೀಗಿರ್ಲಿಲ್ಲ. ನಾವಿಬ್ರು ಸ್ಕೂಲಿಗೆ ಸರಿಯಾಗಿ ಹೋಗ್ತಿಲ್ಲ ಅಂತ, ಕ್ಲಾಸಲ್ಲಿ ಓದ್ತಿಲ್ಲ ಅಂತ ಡ್ಯಾಡಿಗೆ ಗೊತ್ತಾಗ್ಬಿಟ್ಟಿದೆ. ಡ್ಯಾಡಿ ನಮ್ಮನ್ನ ಬೈತಾರೇನೋ ಅನು. ಎಲ್ಲ ಪ್ರಿನ್ಸಿಪಲ್ ಇಂದಾನೇ ಆಗಿದ್ದು. ಹೌದು, ಪ್ರೋಗ್ರೆಸ್ ಕಾರ್ಡ್ನಲ್ಲಿ ನೀನ್ ಸೈನ್ ಮಾಡಿದ್ರೆ ಹೊಸ ಮಮ್ಮಿ ತಾನೇ ಮಾಡಿದಂತ ಒಪ್ಕೊಂಡಿದ್ಯಾಕೆ? ಅದೇ ನನಗೂ ಅರ್ಥ ಆಗ್ತಿಲ್ಲ ಕೀರ್ತಿ. ಡ್ಯಾಡಿ ಕೇಳಿದ್ರೆ ನಾವೇ ಸೈನ್ ಮಾಡಿದ್ದು ಅಂತ ಹೇಳೋಣ. ಏನ್ ಮಾಡ್ತಿದ್ದೀರಮ್ಮ? ನಾವು ಬ್ಯಾಡ್ ಮೋಡಲ್ಲಿ ಇದ್ದೀವಿ ಅಮ್ಮಮ್ಮ, ನಮ್ಮನ್ನ ಡಿಸ್ಟರ್ಬ್ ಮಾಡಬೇಡಿ. ನಿಮ್ಮನ್ನ ಒಳ್ಳೆ ಮೂಡಿ ಕರ್ಕೊಂಡ್ ಬರ್ಬೇಕು ಅಂತಾನೆ ನಾವು ಬಂದಿರೋದು. ಹೋಗು ಚಿಕ್ಕಮ್ಮ, ಈ ವಿಷಯದಲ್ಲಿ ನೀವೇನು ಮಾಡಕ್ಕಾಗಲ್ಲ. ಯಾಕಾಗಲ್ವೇ? ಅದಕ್ಕೆ ನಾವು ಬಂದಿದ್ದಲ್ವಾ? ಹೌದು, ಇದುವರೆಗೂ ನೀವು ಚೆನ್ನಾಗಿ ಓದಿದ್ರಲ್ವಾ?
ಒಳ್ಳೆ ಮಾರ್ಕ್ಸ್ ತಗೊಂಡಿದ್ರಲ್ವಾ, ನಿಮ್ಗೇನಾಯ್ತು ಈಗ? ಏನಾದ್ರೂ ಆಗ್ಲಿ, ನಿಂಗೆ ಯಾಕದು? ಅದಲ್ವೇ, ನಾನು ನಿಮ್ಗೋಸ್ಕರನೇ ಬಂದಿದ್ದೀನಿ. ಡ್ಯಾಡಿ ಎಷ್ಟು ಕೋಪದಲ್ಲಿದ್ದಾರೆ ಗೊತ್ತಾ? ತುಂಬಾ ಸೀರಿಯಸ್ ಆಗಿದ್ದಾರೆ. ಆ ವಿಷಯ ನಮಗೆ ಗೊತ್ತು. ನಿಮಗ್ ಗೊತ್ತಿಲ್ಲದೆ ಇರೋ ಒಂದು ವಿಷಯ ಹೇಳ. ಇನ್ಮೇಲೆ ನಿಮ್ಮಪ್ಪ ನಿಮ್ ಜೊತೆ ಮಾತಾಡಲ್ಲ, ನಿಮ್ಮಿಂದ ದೂರ ಇರ್ತಾರೆ. ನಿಮ್ಮನ್ನ ಹಾಸ್ಟೆಲ್ಗೆ ಹಾಕಿದ್ರು ಆಶ್ಚರ್ಯ ಇಲ್ಲ. ನಮ್ಮನ್ನ ಹಾಸ್ಟೆಲ್ಗೆ ಹಾಕ್ತಾರ? ನಮ್ಗೆ ಡ್ಯಾಡಿನ ಬಿಟ್ಟು ಇರಕ್ಕಾಗಲ್ಲ. ಬಹಳ ಅಳು ಬರುತ್ತೆ. ನಾನಿರೋವಾಗ ನಿಮ್ಗೆ ಆ ಥರ ಯಾಕೆ ಅನ್ಸುತ್ತೆ? ನೀವು ಈ ಗಂಡಾಂತರದಿಂದ ಪಾರಾಗ್ಬೇಕಂದ್ರೆ ಒಂದೇ ಒಂದು ದಾರಿ ಇದೆ. ಏನು? ಪ್ರಿನ್ಸಿಪಲ್ ಮೇಡಮ್ ಹೇಳ್ದಂಗೆ ಟೆಸ್ಟ್ ಪಾಸ್ ಆಗ್ಬೇಕಾ? ಅದ್ ನನ್ನ ಕೈಯಲ್ಲಿ ಆಗಲ್ಲ. ಅದು ತುಂಬಾ ಈಸಿ ಅನ್ನು. ಹೀಗ್ ಬರ್ದು ಹಾಗೆ ಪಾಸ್ ಆಗ್ಬೋದು. ನಾವ್ ಡಲ್ ಸ್ಟೂಡೆಂಟ್ಸ್ ಚಿಕ್ಕಮ್ಮ. ನಾನು ಚಿಕ್ಕವಳಿದ್ದಾಗ ತುಂಬಾ ಕ್ಲೆವರ್ ಸ್ಟೂಡೆಂಟ್ ಆಗಿದ್ದೆ. ಯಾವಾಗ್ಲೂ ಕ್ಲಾಸ್ಗೆ ಸ್ಕೂಲ್ಗೆ ಫಸ್ಟ್ ಬರ್ತಿದ್ದೆ ಗೊತ್ತಾ? ಏನೇ ನೀನು ಮಕ್ಕಳ ಹತ್ರ ಆದ್ರೂ ನಿಜ ಹೇಳೇ. ಅವರಿಗೂ ಸುಳ್ಳೇ ಬೇಕಾದ್ರು. ಹಾಗಾದ್ರೆ ನಮ್ನ ಪಾಸ್ ಮಾಡಿಸ್ತೀಯ ಚಿಕ್ಕಮ್ಮ? 100%. ಆ ಟೆಸ್ಟ್ ಅಲ್ದಿದ್ರೆ ಇನ್ನೊಂದು ಟೆಸ್ಟು, ಆ ಸ್ಕೂಲ್ ಅಲ್ದಿದ್ರೆ ಇನ್ನೊಂದು ಸ್ಕೂಲು. ನಮ್ಮ ಹತ್ರ ಹಣಕ್ಕೇನ್ ಕೊರತೆ ಇಲ್ವಲ್ಲ. ಅಸಲಿ ವಿಷಯ ಇದಲ್ಲ. ನಿಮ್ ಡ್ಯಾಡಿ ನಿಮ್ ಜೊತೆ ನಗ್ತಾ ಇರ್ಬೇಕು ಅಂದ್ರೆ ನೀವು ಒಂದ್ ಕೆಲ್ಸ ಮಾಡ್ಬೇಕು. ಏನ್ ಮಾಡ್ಬೇಕು? ನೀವು ಸರಿಯಾಗಿ ಓದ್ದೇ ಇರೋದಕ್ಕೆ ಕಾರಣ ರಾಖಿ ಅಂತ ನಿಮ್ ಅಜ್ಜಿ ಹತ್ರ ಹೇಳ್ಬೇಕು. ರಾಕಿನೇ ನಿಮ್ಗೆ ಸರಿಯಾಗಿ ಸ್ಕೂಲ್ಗೆ ಹೋಗಕ್ ಬಿಡ್ತಿಲ್ಲ, ಸ್ಕೂಲಲ್ಲೂ ಸರಿಯಾಗಿ ಓದಕ್ಕೆ ಬಿಡ್ತಿಲ್ಲ ಅಂತ ಹೇಳ್ಬೇಕು. ಹಾಗೆ ನಿಮ್ ಹೊಸ ಮಮ್ಮಿ ರಾಕಿಗೆ ಮಾತ್ರ ಹೋಮ್ವರ್ಕ್ ಮಾಡಿಸ್ತಾಳೆ, ನಿಮ್ಗೆ ಹೋಮ್ವರ್ಕೇ ಮಾಡ್ಸಲ್ಲ. ಅದಕ್ಕೆ ರಾಕಿಗೆ ಮಾತ್ರ ಒಳ್ಳೆ ಮಾರ್ಕ್ಸ್ ಬರುತ್ತೆ, ನಮಗ್ ಮಾರ್ಕ್ಸೇ ಬರ್ತಿಲ್ಲ ಅಂತ ನಿಮ್ಮ ಅಜ್ಜಿ ಹತ್ರ ಹೇಳ್ಬೇಕು. ನಾವ್ ಹಾಗೆ ಯಾಕೆ ಸುಳ್ಳು ಹೇಳ್ಬೇಕು? ಹಾಗೆ ಹೇಳಿದ್ರೇನೆ ನಿಮ್ಮ ಅಜ್ಜಿಗೆ ನಿಮ್ಮ ಮೇಲೆ ಕೋಪ ಕಡಿಮೆ ಆಗಿ ನಿಮ್ ಜೊತೆ ನಗ್ನಗ್ತಾ ಇರ್ತಾರೆ. ಹಾಗಾದ್ರೆ ಡ್ಯಾಡಿಗೆ ಹೇಳ್ತೀವಿ. ಬೇಡವೇ, ಮೊದ್ಲೇ ನಿಮ್ಮಪ್ಪ ಸಿಟ್ಟಲ್ಲಿದ್ದಾನೆ. ಈ ಟೈಮಲ್ಲಿ ನೀವೇನಾದ್ರೂ ಹೇಳಿದ್ರೆ ನಂಬಲ್ಲ. ಆದ್ರೆ ನಿಮ್ಮ ಅಜ್ಜಿ ಹತ್ರ ಹೇಳ್ದೆ ಅಂತ ಇಟ್ಕೋ, ನಿಮ್ಮಪ್ಪನೂ ಕೇಳ್ತಾನೆ. ಕರೆಕ್ಟ್, ಅಜ್ಜಿ ಹತ್ರನೇ ಹೇಳ್ತೀನಿ. ಹಾಗಾದ್ರೆ ತಡ ಯಾಕೆ? ಬೇಗ ಈಗ್ಲೇ ಹೋಗಿ ಹೇಳಿ. ಬಾಕಿರ್ತಿ ಹೋಗೋಣ, ಅಜ್ಜಿ ಹತ್ರ ಹೇಳೋಣ. ನನ್ನ ಬಂಗಾರದ ಗಿಣಿಗಳು, ನೀವ್ ಹೇಳಿದ್ರೆ ಖಂಡಿತ ನಂಬ್ತಾರೆ. ಹೋಗಿ 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 ಹೋಗು ಹೋಗು ಹೋಗು, ಇದು ಕೊಡಿಲಿ. ಹೋಗು ಹೋಗು ಹೋಗು. ಆಂಟಿ, ನನ್ನ ಟ್ರೈನ್ ಮಾಡ್ದಂಗೆ ಇವ್ರನ್ನು ತುಂಬಾ ಚೆನ್ನಾಗಿ ಟ್ರೈನ್ ಮಾಡಿದ್ರಿ. ಆ ಅನು ಅಂತೂ ನಿಮ್ ತರಾನೇ. ನಾನಾದ್ಮೇಲೆ ನೀನು, ನೀನಾದ್ಮೇಲೆ ಅನು ಈ ಮನೆಗೆ ವಾರಸ್ದಾರರು. ನೀವೇನೇ ಹೇಳಿ, ಈ ತಂದಿಳೋದ್ರಲ್ಲಿ ಏನೋ ಒಂಥರ ಕಿಕ್ಕಿದೆ ಆಂಟಿ. ಬಾಡಿಲಿ ವೈಬ್ರೇಷನ್ಸ್ ಬರ್ತಿದೆ. ಆ ವೈಬ್ರೇಷನ್ಗೋಸ್ಕರನೇ ನಾನು ಇಷ್ಟು ದಿನದಿಂದ ಕಾಯ್ತಾ ಇರೋದು. ಬಾ, ಏನಾಗುತ್ತೋ ನೋಡೋಣ, ನಡಿ. ಅಖಿಲ್, ಅನುಕೀರ್ತಿ ಎಲ್ಗೋ ಹೋಗ್ತಾ ಇದ್ದಾರೆ? ಅಮ್ಮನ ರೂಮ್ಗೆ ಹೋಗ್ತಿದಾರಣ್ಣ. ಅಮ್ಮನ ರೂಮ್ಗೆ. ಅಯ್ಯೋ ಆಂಟಿ, ಮಕ್ಕಳನ್ನ ಭಾವನು ಅಖಿಲು ನೋಡ್ಬಿಟ್ರಲ್ಲ, ತಡೀತಾರೋ ಏನೋ. ನನಗೂ ಅದೇ ಟೆನ್ಷನ್ ಆಗ್ತಿದೆ. ಈಗೇನ್ ಮಾಡೋದು? ಅವರು ಅಮ್ಮನ ರೂಮ್ಗೆ ಯಾಕೆ ಹೋಗ್ತಾ ಇದ್ದಾರೆ? ಹೋಗಿ ಕೇಳ್ಕೊಂಬರ್ತೀನಣ್ಣ.
ಮಕ್ಕಳನ್ನ ಯಾರಿಗೂ ತಡಿಯಕ್ಕಾಗಲ್ಲ. ನಮ್ ಪ್ಲಾನ್ ಯಾರೇ ತಡಿತಾರೆ? ಯಾರ್ಗ ಧೈರ್ಯ ಇದೆ ಹೇಳು? ಪಾವನಿ, ಅನು ಕೀರ್ತಿ ಇಬ್ರು ಅಮ್ಮನ ರೂಮ್ಗೆ ಹೋದ್ರು. ಯಾಕೆ ಹೋದ್ರು ಬಾವ? ಪ್ರೋಗ್ರೆಸ್ ಕಾರ್ಡ್ನಲ್ಲಿ ನೀನು ಸೈನ್ ಮಾಡಿಲ್ಲ ಅಲ್ವಾ? ಅತ್ತೆಗೆ ಈ ವಿಷಯ ಹೇಳಕ್ ಹೋಗಿದಾರೋ ಏನೋ? ಏನು? ಅದಕ್ಕೆ ಸೈನ್ ಮಾಡಿಲ್ವಾ? ನಾನು ಹೇಳಿಲ್ವಾ ಮಕ್ಕಳೇ ಫೋರ್ಜರಿ ಮಾಡಿರ್ತಾರೆ ಅಂತ? ಮತ್ತೆ ಈ ವಿಷಯನ ಅಮ್ಮನ ಹತ್ರ ಹೇಳಿದ್ರೆ ಮಕ್ಕಳು ಬಯಸ್ಕೋತಾರಲ್ವಾ? ಅದು ನಿಜಾನೇ ಅಖಿಲ್. ಹಾಗಾದ್ರೆ ಮಕ್ಕಳು ಇನ್ನೇನಾದ್ರೂ ಹೇಳೋಕೆ ಅತ್ತೆ ಹತ್ರ ಹೋಗಿದಾರೇನೋ? ಲೇ ಅಖಿಲ್, ಹಾರಿಕಾ ಅತ್ತೆ ಎಲ್ಲಿ? ಸುಮಾರು ಹೊತ್ತಿಂದ ನಾನು ನೋಡಿಲ್ಲ. ಚಿಕ್ಕಮ್ಮ ಮಕ್ಕಳ ಹತ್ರ ಚಾಡಿ ಹೇಳಿ ಅತ್ತೆ ಹತ್ರ ಕಳ್ಸಿಲ್ಲ ತಾನೇ? ನನಗೂ ಹಾಗೆ ಅನಿಸ್ತಾ ಇದೆ ಪಾವನಿ. ನನಗೆ ಭಯ ಆಗ್ತಿದೆ ಅಕ್ಕ. ಈ ಹಾರಿಕಾ ಅತ್ತೆ ಎಲ್ಲಿ ಸತ್ತಿದಾರೋ, ಅಮ್ಮನ ಹತ್ರ ಹೇಳಿ ಅಂತ ಈ ಮಕ್ಕಳ ಹತ್ರ ಏನು ಹೇಳ್ಕೊಟ್ಟಿದಾರೋ. ಅಜ್ಜಿ, ಯಾಕೆ ಇಲ್ಲಿಗೆ ಬಂದ್ರಿ? ಹೊರಗಡೆ ಹೋಗಿ. ನೀವು ಕೂಡ ಕೋಪದಲ್ಲಿದ್ದೀರಾ ಗ್ರ್ಯಾಂಡ್ ಮಾ? ನೀವು ಮಾಡಿರೋ ಕೆಲಸಕ್ಕೆ ಯಾರಿಗಾದ್ರೂ ಕೋಪ ಬಂದೇ ಬರುತ್ತೆ. ಡ್ಯಾಡಿ ಕೋಪದಲ್ಲಿದ್ದಾರೆ, ನೀವು ಕೋಪದಲ್ಲಿದ್ದೀರಾ. ನಾವೇನ್ ಮಾಡ್ಬೇಕು ಹೇಳಿ ಅಜ್ಜಿ? ನಮ್ಗೆ ನಮ್ಮ ಅಮ್ಮಿ ಕೂಡ ಇಲ್ಲ. ಅಜ್ಜಿ ಇದ್ದಾಳಲ್ಲಮ್ಮ, ನಿಮ್ಗೇನೂ ಆಗೋದಿಲ್ಲ, ನಾನು ನೋಡ್ಕೊಳ್ತೀನಿ. ಮತ್ತೆ ನೀವು ಯಾಕೆ ಸರಿಯಾಗಿ ಓದ್ತಾ ಇಲ್ಲ? ಮಾರ್ಕ್ಸ್ ಯಾಕೆ ಚೆನ್ನಾಗಿ ಬರ್ತಾ ಇಲ್ಲ? ಯಾಕೆ ನೀವು ಸರಿಯಾಗಿ ಸ್ಕೂಲ್ಗೆ ಹೋಗ್ತಾ ಇಲ್ವಾ? ನಮ್ ತಪ್ಪೇನೂ ಇಲ್ಲ ಅಜ್ಜಿ. ಆ ರಾಕಿನೇ ನಮಗೆ ಓದದೇ ಇರೋ ತರ ಮಾಡ್ತಿದ್ದಾನೆ. ರಾಕಿನಾ? ಹೌದಜ್ಜಿ. ಸ್ಕೂಲ್ಗೆ ಯಾಕೆ ನಾವು ಆಟ ಆಡೋಣ ಅಂತ ನಮ್ಮನ್ನ ಸ್ಕೂಲಿಗೆ ಹೋಗಕ್ಕೆ ಬಿಡಲ್ಲ. ಅವ್ನು ನಮಗೆ ಚಾಕ್ಲೇಟ್ಸು ಐಸ್ ಕ್ರೀಮ್ಸು ಕೊಡಿಸಿ ಕ್ಲಾಸಿಗೆ ಹೋಗದೆ ಇರೋ ಥರ ಮಾಡ್ತಾನೆ. ಅದಕ್ಕೇನೆ ಅಜ್ಜಿ ನಮಗೆ ಕಡಿಮೆ ಮಾರ್ಕ್ಸ್ ಬಂದಿರೋದು.